ನಮಸ್ತೆ. ಹಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಕ್ಕರೆಪಟ್ಟಣದಲ್ಲಿ ಶ್ರೀ ಶಕುನಗಿರಿ ಬೆಟ್ಟವಿದೆ. ಇಲ್ಲಿ ಶಕುನ ರಂಗನಾಥ ನೆಲೆಸಿರುವ ತಾಣ. ಶಕುನ ರಂಗನಾಥನಿಗೆ ಬಂಟನಾಗಿ ಸರಪಳಿ ಕೆಂಚರಾಯ ನೆಲೆಸಿದ್ದಾನೆ. ಇದಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಇಲ್ಲಿ ನೆಲೆಸಿರುವ ಸರಪಳಿ ಕೆಂಚರಾಯ ಸ್ವಾಮಿಗೆ ಎರಡು ಭುಜದಲ್ಲಿ ಆತನ ಸೇವಕರು ಸೃಷ್ಟಿಯಾಗುತ್ತಾರೆ. ಅವರಿಗೆ ಭಕ್ತಾದಿಗಳಿಂದ ಕೋಳಿ ಕುರಿ ಬಲಿ ರೂಪದಲ್ಲಿ ಹರಕೆ ನಡೆಯುತ್ತದೆ. ಇಲ್ಲಿ ಭಕ್ತಾದಿಗಳ ಇಷ್ಟಾರ್ಥ ನೆರವೇರುವುದು ಎಂಬ ನಂಬಿಕೆ ಇದೆ. ಹಾಗೆ ನಂಬಿಕೆಯಿಂದ ಭಕ್ತಾದಿಗಳು ಬಂದು ತಮ್ಮ ಹರಕೆಯನ್ನು ಕೊಡುವುದು ಅವರ ನಂಬಿಕೆಯಾಗಿದೆ. ಈ ದೇವರ ಮುಂಭಾಗದಲ್ಲಿ ಚೌಡಮ್ಮ ದೇವರು ಕಾಣಬಹುದು. ಇಲ್ಲಿ ಒಂದು ಪವಾಡವೇ ನಡೆಯುತ್ತದೆ. ತಮ್ಮ ಇಷ್ಟಾರ್ಥಗಳನ್ನು ಕುರಿತು ಇಲ್ಲೊಂದು ವಿಗ್ರಹವಿದೆ. ಅದನ್ನು ಪ್ರಾರ್ಥಿಸಿ ತಾವು ಕುರಿತುಕೊಂಡಂತೆ ಕುರುಹು ನೀಡುತ್ತದೆ. ಅದರಂತೆ ನಡೆಯುತ್ತದೆ ಎಂಬ ಬಲವಾದ ನಂಬಿಕೆ ಭಕ್ತರದ್ದು. ಇಲ್ಲಿ ಅಯ್ಯನ ಕೆರೆ ಇದೆ. 7 ಗುಡ್ಡಗಳನ್ನು ಮುಳುಗಿಸಿಕೊಂಡು ಇರುವ ಇದೊಂದು ದೊಡ್ಡ ಕೆರೆ. ಈ ಕೆರೆಯ ವಿಶೇಷತೆ ತುಂಬಾ ಇದೆ. ಈ ಕೆರೆಯ ಏರಿಯ ಮಧ್ಯಭಾಗದಲ್ಲಿ ಬಳ್ಳೇಶ್ವರ ದೇವಾಲಯವಿದೆ. ಇದು ಹೊಯ್ಸಳರ ಕಾಲದ ವಿಗ್ರಹಗಳನ್ನು ಕಾಣಬಹುದು. ಇದು ಒಂದು ಇತಿಹಾಸವನ್ನೇ ಸಾರುತ್ತದೆ. ಸಕ್ಕರೆಪಟ್ಟಣವೆಂದರೆ ಸಕ್ಕರಾಯ, ಸುಕ್ಕರಾಯ, ಅದಕ್ಕಿಂತಲೂ ರುಕ್ಮಾಂಗದ ರಾಜ ಆಳಿದ ಪ್ರದೇಶ. ಈಗಲೂ ಕೋಟೆ ಕೊತ್ತಲು ಫಿರಂಗಿ ಇಟ್ಟಿದ ಸ್ಥಳ ಕಾಣಬಹುದು. ರುಕ್ಮಾಂಗದ ರಾಜನಂತೆ ವ್ರತ ಮಾಡುವವರಿಲ್ಲ ಎಂಬ ಪುರಾಣದಲ್ಲಿ ಉಲ್ಲೇಖವನ್ನು ಕಾಣಬಹುದು. ಪ್ರತಿ ವರ್ಷವೂ ನಾಡಿನಲ್ಲಿ ಮೊದಲ ಜಾತ್ರೆ ಸಕ್ಕರೆಪಟ್ಟಣದಲ್ಲಿ ನಡೆಯುತ್ತದೆ. ಈ ಶಕುನ ರಂಗನಾಥನ ಜಾತ್ರೆ ಭಕ್ತಾದಿಗಳು ನಾಡಿನಿಂದ ಬಂದು ಮೂಲೆ ಮೂಲೆಗಳಿಂದ ಬಂದ ಭಕ್ತಾದಿಗಳು ಆಚರಿಸುತ್ತಾರೆ. ರಥೋತ್ಸವ ಕೂಡ ನಡೆಯುತ್ತದೆ. ಹಾಗೆ ಕೆಂಚರಾಯ ಸ್ವಾಮಿಗೆ ಭಕ್ತಾದಿಗಳು ದಿನನಿತ್ಯ ತಮ್ಮ ಹರಕೆಯನ್ನು ನೀಡುತ್ತಾರೆ. ಇಲ್ಲಿನ ವಿಶೇಷತೆಯಿಂದ ತಾವೇ ಬಂದು ನೋಡಿದರೆ ತಮಗೆ ತಿಳಿಯಬಹುದು. ಈ ಮೂಲಕ ಇಲ್ಲಿ ದಿನನಿತ್ಯ ಭಕ್ತಾದಿಗಳು ತಮ್ಮ ಹರಕೆಯನ್ನು ಕೊಟ್ಟು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾರೆ. ಇಲ್ಲಿ ಇದು ಕಾಣಬಹುದು. ಪ್ರಾರ್ಥಿಸಿ ಆ ವಿಗ್ರಹವನ್ನು ಮುಟ್ಟಿ ಸುತ್ತುವರಿಯುವ ಈ ಒಂದು ಭಕ್ತಿಯ ನಂಬಿಕೆಯನ್ನು ಕಾಣಬಹುದು. ಕುರುಹನ್ನು ನೀಡಲಿದೆ. ಬಲಭಾಗದಲ್ಲಿ ತಿರುಗುವ ಈ ವಿಗ್ರಹವನ್ನು ನೀವೇ ನೋಡುತ್ತಿದ್ದೀರಿ. ಹೀಗೆ ಇಲ್ಲಿನ ಸ್ಥಳ ಮಹಿಮೆ ಭಕ್ತಾದಿಗಳಿಗೆ ಅವರ ನಂಬಿಕೆಯಂತೆ ನಡೆಯುತ್ತದೆ. ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳು.